ದಾಖಲೆ ಸೃಷ್ಟಿಸಿ ಅಪ್ರಾಪ್ತ ಬಾಲಕಿಗೆ ಗರ್ಭಪಾತ ಮಾಡಿಸಿದ ಶಿಕ್ಷಕ. ಅಪ್ರಾಪ್ತ ಬಾಲಕಿಗೆ ಮದುವೆಯಾಗಿದೆ ಎಂದು ದಾಖಲೆ ಸೃಷ್ಟಿಸಿ ಗರ್ಭಪಾತ ಪ್ರಕರಣಕ್ಕೆ ವೈದ್ಯರ ಸಾಥ್. ಚಳ್ಳಕೆರೆ ನಗರದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಬಳಿಕ ಅಕ್ರಮವಾಗಿ ಗರ್ಭಪಾತ ಮಾಡಿಸಿದ ಪ್ರಕರಣ ಸಂಬಂಧಿಸಿದಂತೆ ತಳಕು ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಸರ್ಕಾರಿ ಶಾಲೆಯ ಶಿಕ್ಷಕ ಎಚ್.ಓ. ರಾಜಣ್ಣ ಎಂಬಾತ ತನ್ನ ವಿದ್ಯಾರ್ಥಿನಿಯ ಮೇಲೆಯೇ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎನ್ನಲಾಗಿದೆ. ಇದರ ಪರಿಣಾಮವಾಗಿ ಕೇವಲ 16 ವರ್ಷದ ಅಪ್ರಾಪ್ತ ಬಾಲಕಿ ಗರ್ಭಿಣಿಯಾಗಿದ್ದಾಳೆ ಎಂಬ ಮಾಹಿತಿ ಲಭ್ಯವಾಗಿತ್ತು. ಈ ವಿಷಯ ಹೊರಬಂದರೆ ಸಂಕಷ್ಟ ಎದುರಾಗಬಹುದು ಎಂಬ ಭಯದಿಂದ ಶಿಕ್ಷಕ ಪ್ರಕರಣವನ್ನ ಮುಚ್ಚಿ ಹಾಕಲು ಸಂಚು ರೂಪಿಸಿ ಯಾರಿಗೂ ತಿಳಿಯದ ಹಾಗೆ ಬಾಲಕಿಯನ್ನ ಚಳ್ಳಕೆರೆಯ ಲಕ್ಷ್ಮೀ ನಿವಾಸ ನರ್ಸಿಂಗ್ ಹೋಂನ ವೈದ್ಯೆ ಶಂಕರ್ ಲಕ್ಷ್ಮಿ ಅವರನ್ನ ಸಂಪರ್ಕಿಸಿ ಅಕ್ರಮವಾಗಿ ಗರ್ಭಪಾತ ಮಾಡಿಸಿರುವುದು ಬೆಳಕಿಗೆ ಬಂದಿದೆ. ಪ್ರಕರಣ ದಾಖಲಾದ ಬೆನ್ನಲ್ಲೇ ಇಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರೇಣು ಪ್ರಸಾದ್, ತಹಶೀಲ್ದಾರ್ ರೆಹಾನ್ ಪಾಷಾ ಹಾಗೂ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಕಾಶಿ ಮತ್ತು ಡಾಕ್ಟರ್ ಅಭಿನವ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ವೈದ್ಯೆ ಶಂಕರಲಕ್ಷ್ಮಿ ಗೈರಾಗಿದ್ದರೂ ಆಸ್ಪತ್ರೆಯ ದಾಖಲೆಗಳನ್ನು ಪರಿಶೀಲಿಸಿದಾಗ ಫೆಬ್ರವರಿ 28ರಂದು ಬಾಲಕಿಯನ್ನ ದಾಖಲಿಸಿ ಮಾರ್ಚ್ 1ರಂದು ಗರ್ಭಪಾತ ಮಾಡಿರುವುದು ದೃಢಪಟ್ಟಿದೆ. ಇದಲ್ಲದೆ ವಿವಾಹವಾಗದ ಅಪ್ರಾಪ್ತ ಬಾಲಕಿಗೆ ದಾಖಲೆಗಳಲ್ಲಿ ಬೊಮ್ಮಯ್ಯ ಎಂಬ ಗಂಡನ ಹೆಸರನ್ನು ಸುಳ್ಳಾಗಿ ನಮೂದಿಸುವುದು ಹಾಗೂ ಸಂಬಂಧಿತ ದಾಖಲೆಗಳನ್ನು ನಾಶಪಡಿಸಿರುವುದು ಕೂಡ ಬೆಳಕಿಗೆ ಬಂದಿದೆ. ಈ ಕುರಿತು ಗಂಭೀರ ತನಿಖೆ ನಡೆಯಲಿದ್ದು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರೇಣು ಪ್ರಸಾದ್ ತಿಳಿಸಿದ್ದಾರೆ. ವೈದ್ಯರು ಇವತ್ತಿನ ದಿವಸ ಬಂದಾಗ ಅವರು ಇಲ್ಲ, ಇಲ್ಲ, ಕ್ಲಿನಿಕ್ಗೆ ಸಂಬಂಧಪಟ್ಟಂತವರು ಇದ್ದರು, ಅವರಿಂದ ನಾವು ದಾಖಲೆಗಳನ್ನು ತಗೊಂಡಿದ್ದೀವಿ. ಆ ಕೇಸಿಗೆ ಸಂಬಂಧಪಟ್ಟಂಗೆ ದಾಖಲೆ ಕೊಟ್ಟಿದ್ದೀವಿ ಸರ್. ಕೇಸ್ ಇಟ್ಟು ಇನ್ನೊಂದು ಮತ್ತೊಂದೆಲ್ಲ ಇನ್ಪೇಷೆಂಟ್ ರಿಜಿಸ್ಟರ್ ಇರೋದನ್ನು ನಾವು ಜೆರಾಕ್ಸ್ ಪ್ರತಿಗಳನ್ನ ತಗೊಂಡಿದ್ದೀವಿ. ಮತ್ತು ದಾಖಲೆ ಮಿಸ್ಸಿಂಗ್ ಆಗಿದೆ ಅಂತ ಸರ್. ಕೇಸ್ ಶೀಟು ಅವ್ರು ಕೊಟ್ಟಿಲ್ಲ ನಮಗೀಗ. ಅದು ವೈದ್ಯರ ಹತ್ರ ಇದೆ ಅಂತ ಅವರು ಹೇಳಿದ್ದಾರೆ. ವೈದ್ಯರು ಈಗ ಸದ್ಯ ಆಸ್ಪತ್ರೆಯಲ್ಲಿ ಇಲ್ಲ, ಅವರೇನು ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ವೈದ್ಯರು ಎಲ್ಲಿ ಹೋದ್ರು ದಾಖಲೆಗಳು ತಹಸೀಲ್ದಾರು ಅವರು ಯಾವ ಊರಲ್ಲಿ ಇದ್ದ ದಾಖಲೆಗಳನ್ನೆಲ್ಲ ನಾವು ತಗೊಂಡ್ವಿ. ಅದೊಂದು ಕೇಸ್ ಶೀಟ್ ಒಂದು ಅದ್ರ ಬಗ್ಗೆ ನಾವು ಇನ್ಸಿಸ್ಟ್ ಮಾಡಿದ್ವಿ, ಬಟ್ ಇಲ್ಲ ಕೇಸ್ ಶೀಟ್ ಅವರು ವೈದ್ಯರೇ ತೊಗೊಂಡೋಗಿದ್ದಾರೆ ಅಂತ ಅವರು ಮಾಹಿತಿ. ಮುಂದಿನ ಕ್ರಮ ಸರ್, ಕೇಸ್ ಶೀಟ್ ಇಲ್ಲ ಅದನ್ನೆಲ್ಲ ನಾವು ಸಮಗ್ರವಾಗಿ ಒಂದು ವರದಿನ ನಾವು ನಮ್ಮ ಮಾನ್ಯ ಇವರಿಗೆ KPMA ಅಧ್ಯಕ್ಷರಿಗೆ ನಾವು ತಿಳಿಸ್ತೀವಿ. ಅದ್ರ ಮೇಲೆ ಅವರು ಕ್ರಮ ಜರುಗಿಸ್ತಾರೆ. ಕೇಸ್ ಶೀಟ್ ಇಲ್ಲ ಅಂದರೆ ಇಲ್ಲಿ ಇದೆ, ಬಟ್ ನಮಗೆ ಈಗ ಸಿಕ್ಕಿಲ್ಲ. ಈಗ ನಮಗೆ ಯಾವುದು ಕೇಸ್ ಶೀಟನ್ನು ಕೊಟ್ಟಿಲ್ಲ. ಇನ್ಪೇಷೆಂಟ್ ರಿಜಿಸ್ಟರ್ ತೊಗೊಂಡಿದ್ದೀವಿ, OPD ರಿಜಿಸ್ಟರ್ ತೊಗೊಂಡಿದ್ದೀವಿ.